ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ವಿಚಾರವಾಗಿ ಒಂದು ಐತಿಹಾಸಿಕ ತೀರ್ಪು ಬಂದಿರತಕ್ಕಂಥದ್ರ ಮೇಲೆ ಕೆಲವು ಅಭಿಮಾನಿಗಳಿದ್ದಾರೆ. ಅವರ ಅಭಿಪ್ರಾಯ ಏನಾಗಿದೆ ಅನ್ನೋಂಥದ್ದು. ನೀವು ದರ್ಶನ್ ಅವರ ಅಭಿಮಾನಿ, ಮನೆ ಹತ್ರ ಬಂದಿದ್ದೀರಿ, ಸೊ ಏನು ಹೇಳ್ತೀರಿ, ಹೇಗೆ ಅನ್ನಿಸ್ತು ಇವತ್ತಿನ ತೀರ್ಪಿನ ಬಗ್ಗೆ ಅಂತ? ಸರ್, ತುಂಬ ಬೇಜಾರಾಗ್ತಾ ಇದೆ. ನಮ್ಮ ಬಾಸ್ಗೆ ಈ ಥರ ಆಗಿದ್ದು. ಸೊ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟಿಂದ ಬೇಲ್ ರದ್ದಾಗಿರ್ಬೋದು, ಆದರೆ ನಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿಂದ ಯಾವತ್ತೂ ಅವ್ರು ಹೋಗಲ್ಲ. ಸೊ ಏನಪ್ಪ ಅಂದರೆ ಈ ಥರ ಆಗಿ ತುಂಬ ಅದು ಸಡನ್ನಾಗಿ ಅರೆಸ್ಟ್ ಮಾಡಬೇಕು ಅಂತ ತೀರ್ಪು ಬಂದಿರೋ ತುಂಬ ಬೇಜಾರಾಗ್ತದೆ. ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ರೆ ನಾಳೆ ಬಾಸ್ತು ಸಾಂಗ್ ರಿಲೀಸ್ ಇತ್ತು, ಸೊ ಅದೆಲ್ಲ ಮಾಡಿ ಏನೋ ಒಂದು ಮಾಡ್ಬೋದಿತ್ತು. ಸೊ ಈ ಥರ ಆಗಿರೋದು ತುಂಬ ಬೇಜಾರಾಗ್ತಾ ಇದೆ ಸರ್. ಈಗ ಅಂದರೆ ನಿಮಗೆ ಏನು ನಿರೀಕ್ಷೆ ಇತ್ತು, ಕೋರ್ಟಲ್ಲಿ ಏನು ಆಗ್ಬೋದು ಅನ್ನೋಂಥ ನಿರೀಕ್ಷೆ ಇತ್ತು. ಸೊ ಈಗ ಮನೆ ಹತ್ರ ಕೂಡ ಬಂದಿರಿ. ಪ್ರತಿ ಸಾರಿ ಬಂದಾಗ ಅಂದರೆ ನೀವು ಅವ್ರು ನೋಡೋಂಥ ರೀತಿ ಬೇರೆ ಇರುತ್ತೆ, ಏನೋ ಒಂದು ನಿರೀಕ್ಷೆ ಇರುತ್ತೆ. ಇವತ್ತು ಅದು ಯಾವುದೋ ನಿರೀಕ್ಷೆ ಇಲ್ಲ, ಆ ಸಾಧ್ಯತೆಗಳಿಲ್ಲ, ಮನೆ ಸಂಪೂರ್ಣ ಖಾಲಿ ಆಗಿರ್ತದೆ. ನೀವು ಯಾವಾಗಿಂದ ಅಭಿಮಾನಿ, ಅವ್ರನ್ನ ನೋಡ್ಕೊಂಡು ಬಂದಂಗೆ ಇವತ್ತು ಹೆಂಗೆ ಈ ಕ್ಷಣಕ್ಕೆ ಹೆಂಗೆ ನೆನಪಾಗ್ತಾರೆ? ಸರ್, ನಮ್ಮ ಜೀವನದಲ್ಲಿ ಬಾಸ್ ಮನೇನ ಈ ಥರ ನೋಡಿರಲೇ ಇಲ್ಲ. ಸೊ ಏನಿಲ್ಲ ಅಂದರೂ ಒಂದು 2 ಕಾರ್ ಆದರೂ ಮನೆ ಮುಂದೆ ನಿಂತಿರೋದು. ಸೊ ಇವತ್ತು ನಾಯಿ ಓಡಾಡ್ಸೋರು ಒಬ್ರಿಲ್ಲ, ಅಲ್ಲೊಬ್ಬ ಹುಡುಗ ಕೂತ್ಕೊಳ್ಳೋನು ಅವನು ಇಲ್ಲ. ಸೊ ಈ ಥರ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ ಸರ್. ನಾನು ಹೆಚ್ಚು ಕಮ್ಮಿ ಸಾರಥಿ ಸಿನಿಮಾಯಿಂದ ನಾನು ಅವ್ರಿಗೆ ಅಭಿಮಾನಿ ಆಗಿದ್ದೀನಿ. ಸೊ ಅವತ್ತಿಂದ ಇದುವರೆಗೂ ನಾನು ಅವ್ರ ಅಭಿಮಾನಿನೇ. ಆ ಸಿನಿಮಾದಲ್ಲೂ ಇದೇ ಥರ ನೋವಾಯಿತು. ಈಗ ಡೆವಿಲ್ ಬರ್ತಾ ಇದೆ. ಸೊ ಈಗ ಮತ್ತೆ ಫಿನಿಕ್ಸ್ ಥರ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆ ನಂಬಿಕೆಗೋಸ್ಕರ ಕಾಯ್ತಾ ಇದ್ದೀವಿ ಸರ್. ಅವತ್ತು ಕೂಡ ಒಂದು ಕೈಘಟನೆ ಆಗಿತ್ತು ಸಾರಥಿ ಟೈಮಲ್ಲಿ ಅಂತ. ಸಾರಥಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಇಂಥದ್ದೊಂದು ಜೈಲಿಗೆ ಹೋಗುವಂಥ ಪ್ರಸಂಗನ ಅನುಭವಿಸ್ಬೇಕಾಗಿತ್ತು. ಈಗ ಮತ್ತೆ ಅಂಥದ್ದು ಪರಿಸ್ಥಿತಿ ಬಂದಿದೆ. ಅಭಿಮಾನಿಯಾಗಿ ಇದನ್ನು ಹೆಂಗೆ ತಡ್ಕೊಳ್ತಾ ಇದ್ದೀರಿ? ಎಷ್ಟು ಕಷ್ಟ ಆಗ್ತಾ ಇದೆ? ಸರ್, ಏನು ಮಾಡೋಕ್ಕಾಗಲ್ಲ. ಕೋರ್ಟ್ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಅಚಾತುರ್ಯವಾಗಿ ಒಂದು ಘಟನೆ ನಡೆದೋಗಿದೆ. ಸೊ ನಾವು ಅದನ್ನು ಡಿಪೆಂಡ್ ಮಾಡ್ಕೊಳಕ್ಕಾಗಲ್ಲ. ಏನೋ ಆಗಬಾರ್ದಿತ್ತು, ಆಗೋಗಿದೆ. ಅದರಲ್ಲಿ ತಪ್ಪಿತಸ್ಥರು ಯಾರು, ಇವ್ರು ತಪ್ಪು ಮಾಡೋರೋ ಇಲ್ವೋ ಅನ್ನೋದನ್ನು ಕೋರ್ಟು ತೀರ್ಪು ಕೊಟ್ಟಿದೆ. ಮತ್ತು ಇನ್ನೂ ಕಾಲಾವಕಾಶ ಇದೆ. ಮತ್ತೆ ಅವರು ಇದು ಮಾಡ್ಕೊಂಡು ಏನೋ ಒಳ್ಳೇದಾದರೆ ಆಗಬೇಕಷ್ಟೇ ಸರ್ ಬಾಸ್. ಈ ಎಲ್ಲ ಪ್ರಕರಣ ಆದ ನಂತರ ಮತ್ತೆ ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡಿದ್ರಾ, ಮಾತನಾಡುವಂಥ ಪ್ರಯತ್ನ ಏನಾರಾಗಿತ್ತಾ, ನೋಡಿದ್ರಾ ಇಲ್ಲಿ ಬಂದು? ಲಾಸ್ಟ್ ವೀಕಲ್ಲಿ ಬಾಸ್ ಮನೆ ಹತ್ರ ಬಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋಗಿದ್ದೆ. ಸೊ ಇವಾಗ ಅವರಿಲ್ಲ, ತುಂಬ ಬೇಜಾರಾಗ್ತದೆ ಸರ್. ಆಮೇಲೆ ಇನ್ನೊಂದು, ನಾನು ಮೀಡಿಯಾ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಅವರು ಈ ಸ್ಥಾನಕ್ಕೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನಿಮ್ಮದು ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಯಾವುದೋ ಒಂದು ಮೀಡಿಯಾಗಳೆಲ್ಲ ಅಲ್ಲಿ ಸ್ವಲ್ಪ ಏಕವಚನದಲ್ಲಿ ಮಾತಾಡ್ತಾರಲ್ಲ. ಸೊ ಪ್ಲೀಸ್ ಸರ್, ನಂದೊಂದು ರಿಕ್ವೆಸ್ಟ್ ಅಭಿಮಾನಿಯಾಗಿ ಅದೊಂದು ಮಾಡಬೇಡಿ. ಖಂಡಿತ ನಿಮ್ಮ ಅಭಿಮಾನಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ. ಅದೆಲ್ಲದರ ಜೊತೆಗೆ ಕೆಲವು ಅಭಿಮಾನಿಗಳ ಅತಿರೇಕದ ವರ್ತನೆ ಕೂಡ ಅವರಿಗೆಲ್ಲ ಒಂದು ರೀತಿ ಇಂಥ ಸಂಕಷ್ಟ ಎದುರಿಸೋಕ್ಕೆ ಮುಳುವಾಯ್ತಾ ಅಂತ ಅನ್ನಿಸ್ತಿದೆಯಾ? ನೀವು ಅಭಿಮಾನಿಗಳಿದ್ದಾರೆ, ಕೆಲವರ ಅಭಿಮಾನಿಗಳ ದರ್ಶನ್ ಅವರ ಅತಿರೇಕದ ವರ್ತನೆ ಇಂಥ ಘಟನೆಗಳಿಗೆಲ್ಲ ಒಂದು ರೀತಿ ಬೇಜಾರಾಗೋ ರೀತಿ ಆಗುತ್ತಾ ಅಂತ? ಅದೇ ಸರ್, ಯಾರೋ ಒಬ್ಬರು ಮಾಡೋದಕ್ಕೆ ಈಗ ಒಳ್ಳೆಯವ್ರಿಗೆಲ್ಲ ಈ ಥರ ಆಗಿದೆ. ಸೊ ಅವರು ಬಾಸ್ ಅಭಿಮಾನಿಗಳು ಅಂತ ಹೇಳೋಕ್ಕಾಗಲ್ಲ. ಯಾವ್ಯಾವುದೋ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಏನೇನೋ ಮೆಸೇಜ್ಗಳು ಮಾಡೋದು, ಬಾಸ್ ಹೆಸರನ್ನ ಹಾಳು ಮಾಡೋಕ್ಕೆ ಅಂತಲೇ ಕೆಲವೊಬ್ರು ಇದ್ದಾರೆ, ಅವ್ರು ಆ ಥರ ಮಾಡ್ತಾರೆ. ಸೊ ನಿಜವಾದ ಬಾಸ್ ಅಭಿಮಾನಿಗಳು ಯಾರು ಆ ಥರ ಮಾಡಲ್ಲ ಸರ್. ಆ ಥರ ಕೆಟ್ಟ ಮೆಸೇಜ್ ಮಾಡೋದು, ಕೆಟ್ಟದಾಗ ವರ್ತನೆ ಮಾಡೋದು, ಅವರು ಯಾರು ಆ ಥರ ಮಾಡಲ್ಲ, ಬಾಸ್ ನಿಜವಾದ ಅಭಿಮಾನಿಗಳು. ಸೊ ಯಾರೋ ಒಬ್ಬರು ಬೇಕು ಅಂತಲೇ, ಈಗ ಒಂದು ಆನೆ ಬೆಳೀತಾ ಇದೆ ಅಂದರೆ ತುಳಿಯೋರು ಇದ್ದೇ ಇರ್ತಾರಲ್ವ ಸರ್, ಅಂಥವ್ರು ಇವ್ರನ್ನ ಕೆಡಬೇಕು ಅಂತ ತುಂಬ ಕುತಂತ್ರಗಳು ಮಾಡ್ತಾರೆ. ಸೊ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಂಥವ್ರನ್ನೆಲ್ಲ ಇವಾಗ ಎಡಮುರಿ ಕಟ್ಟಿ ಅವ್ರನ್ನ ಒಳಗಡೆ ಕಳಿಸ್ಬಿಡ್ಬೇಕು ಸರ್. ಅಷ್ಟೇ. ನಾವು ಬಾಸ್ ನಿಜವಾದ ಅಭಿಮಾನಿಗಳಾಗಿ ನಾನು ಹೇಳ್ತಾ ಇರೋದು ಅಷ್ಟೇ ಸರ್. ಇನ್ನು ನಾಳೆ ಇದ್ದರೆ ನೆಮ್ಮದಿ ಆಗಿರಬೇಕು ಅನ್ನೋಂಥ ರೀತಿಯಲ್ಲಿ ಒಂದು ಅವ್ರ ಬಾಯಲ್ಲಿ ಬಂದಂಥ ಯಾವುದೇ ಡೈಲಾಗ್ ಇರಲಿ, ಅದು ಸಾಂಗ್ ಆಗುತ್ತೆ, ಅದು ಟ್ರೆಂಡ್ ಆಗುತ್ತೆ. ಅಂಥದ್ದೊಂದು ಸಾಂಗು ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಬಟ್ ಅವ್ರಿಗೂ ಈಗ ನೆಮ್ಮದಿಲಿ ಇರೋಂಥ ಪರಿಸ್ಥಿತಿ ಇಲ್ಲ. ಅಭಿಮಾನಿಗಳಿಗೂ ಕೂಡ ಬೇಸರ ಇದೆ. ಅದನ್ನು ಹೆಂಗೆ ತೊಗೊಳ್ತಿದ್ರಿ? ನಾಳೆ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಆ್ಯಕ್ಚುಲಿ ಸಾಂಗ್ ರಿಲೀಸ್ಗೆ ಅಂತ? ಸರ್, ನಾನು ಬಾಸ್ ಅಭಿಮಾನಿಯಾಗಿ ಹೇಳೋದೊಂದೇ, ಇದ್ದರೆ ನೆಮ್ಮದಿಯಾಗಿರಬೇಕು. ಜೈಲಲ್ಲಿದ್ದರೂ ಅವ್ರು ನೆಮ್ಮದಿಯಾಗಿರ್ತಾರೆ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರು? ಮಂಜು ಅಂತ ಸರ್. ಎಲ್ಲಿಂದ ಬಂದಿರೋದು? ಸರ್, ನಂದು ಹಾಸನು. ನಾನು ಇಲ್ಲೇ ಆಟೋ ಡ್ರೈವರ್ ಸರ್. ಥ್ಯಾಂಕ್ ಯು ಮಂಜು. ಥ್ಯಾಂಕ್ ಯು. ಎಸ್, ಇದಿಷ್ಟು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಅವ್ರು ಇದ್ದರೆ ನೆಮ್ಮದಿ ಆಗಿರಬೇಕು ಅನ್ನೋ ರೀತಿಯಲ್ಲಿ, ಜೈಲಲ್ಲಿದ್ದರೂ ನೆಮ್ಮದಿ ಆಗಿರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.